ಅವರೇ ಅಷ್ಟೇ ಕೊಳ್ಳೇಗಾಲ ಮತಕ್ಷೇತ್ರದ ನಗರಸಭೆ ವ್ಯಾಪ್ತಿಯ ಬಸ್ತಿಪುರ ನಂಜನಕಟ್ಟೆ ಸರ್ವೆ ನಂಬರ್ 15ರ 3.56 ಎಕರೆ ಪ್ರದೇಶದಲ್ಲಿ ಸುಮಾರು 1948ರಿಂದಲೂ ಕೂಡ ಸುಮಾರು 75 ಬಡ ಕುಟುಂಬಗಳ ಹಕ್ಕುಪತ್ರವನ್ನು ನೀಡದೆ ಸಮಸ್ಯೆಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆಯಕ್ಕೆ ಬಯಸುತ್ತೇನೆ. ಮಂತ್ರಿಗಳು. ಅಧ್ಯಕ್ಷೆ, ಕೊಳ್ಳೇಗಾಲ ತಾಲೂಕು ಬಸ್ತಿಪುರ ಗ್ರಾಮದಲ್ಲಿ 15ರ ನಂಜನಕಟ್ಟೆ ಕೆರೆಯಲ್ಲಿ ಒತ್ತುವರಿ ಮತ್ತು ತೆರವುಗೊಳಿಸಲು ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವರದಿಯನ್ನ ಪೂರಕವಾಗಿ ಕೊಟ್ಟಲಾಗಿದೆ. ಅವ್ರಿಗೆ ಸಂಪೂರ್ಣ ಕೊಟ್ಟಿದ್ದೇವೆ. ಲೋಕಾಯುಕ್ತ ಕೂಡ ಈಗ 20 ಅವರು ತಹಶೀಲ್ದಾರ್ ಅವ್ರಿಗೆ ಬರೆದಿದ್ದಾರೆ. ಸೊ ಆಲ್ರೆಡಿ ನಮ್ಮ ಅಧಿಕಾರಿಗಳು ಇದ್ರ ಬಗ್ಗೆ ತೆಗೆದುಕೊಳ್ತಾ ಇದ್ದಾರೆ. ಮಿಕ್ಕಿದ್ದು ಅವ್ರ MLA ಅವ್ರ ಹತ್ರ ಮಾತಾಡ್ಬಿಟ್ಟು ಲೋಕಲ್ ಏನು ಪ್ರಾಬ್ಲಮ್ಸ್ ಏನಿದೆ ಅದನ್ನ ಏನು ಘೋಷಣೆ ಮಾಡ್ಬೋದು, ಅವರು ಕೊಳಚೆ ಪ್ರದೇಶ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಕೆರೆಗಳನ್ನ ಘೋಷಣೆ ಮಾಡೋದು ಎಷ್ಟು ಪ್ರಾಬ್ಲಮ್ ಇದೆ ಕೋರ್ಟಲ್ಲಿ ಅಂತೇಳಿ ಅಪೋಸಿಷನ್ ಪಾರ್ಟಿಯವ್ರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಬಟ್ ಅದನ್ನ ನಾವು ಕೂತ್ಕೊಂಡು ಲೀಗಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೀವಿ. ಅಫಿಷಿಯಲ್ ಆಗಿ ವಿ ಕಾಂಟ್ ಕೆರೆಗಳನ್ನ ಇದನ್ನ ಘೋಷಣೆ ಮಾಡಕ್ಕಾಗಲ್ಲ, ಸ್ಲಮ್ ಇದು ಅಂತ ಘೋಷಣೆ ಮಾಡಕ್ಕಾಗಲ್ಲ. ದೇರ್ ಇಸ್ ಲಾಟ್ ಆಫ್ ರಿಸ್ಟ್ರಿಕ್ಷನ್, ಸಮಸ್ಯೆ ಇದೆ. ಬಟ್ ಎನಿವೆ ಅವ್ರಿಗೆ ಏನ್ ಸಹಾಯ ಮಾಡಕ್ ಸಾಧ್ಯನೋ ಖಂಡಿತ ವಿ ವಿಲ್ ಟ್ರೈ ಟು ಹೆಲ್ಪ್ ದೆಮ್. ಸರ್, ಮಾನ್ಯ ಅಧ್ಯಕ್ಷರ ಮುಖಾಂತರ ಸರ್ಕಾರದ ಗಮನಕ್ಕೆ ಅದು ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಮಾನ್ಯ ಅಧ್ಯಕ್ಷರು, ಕಂದಾಯ ಭೂಮಿ ಹಾಗೂ ಅದು ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ಭಾಗವಾಗೂ ಇದೆ. ಆದರೆ ಆ ಕೆರೆ ಸ್ವರೂಪನೇ ಇಲ್ಲ ಅಲ್ಲಿ. ನಗರಸಭೆ ವ್ಯಾಪ್ತಿನಲ್ಲಿ ನಂಜನಕಟ್ಟೆ ಅಂತ ನಾವು ಹೇಳ್ತಾ ಇದ್ದೀವಿ. ಸುಮಾರು 1998ರಿಂದಲೂ ಕೂಡ ಅಲ್ಲಿ ವಾಸ ಇದ್ದಾರೆ. 75ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಆಗಿದೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ನಗರಸಭೆ ಮುಖಾಂತರ ಒದಗಿಸಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಸೋಮೋಟೋ ಕಂಪ್ಲೇಂಟ್ ಲೋಕಾಯುಕ್ತ ಪಡೆದು ಅದನ್ನು ವೆಕೇಟ್ ಮಾಡಿ ಅಂತಕ್ಕಂಥ ನಿರ್ದೇಶನ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ನನ್ನ ಮನವಿ ಸದನದ ಮುಖಾಂತರ. ದಯಮಾಡಿ ಇದನ್ನ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರಿಸಿದ ಹಾಗೆ ಇದಕ್ಕೆ ಅವರಿಗೆ ತಾವು ರಕ್ಷಣೆ ಕೊಡಬೇಕು. ಅಲ್ಲಿ ಆ ಖಾತೆಗಳ ವಿತರಣೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನನ್ನ ಒತ್ತಾಯ ತಮ್ಮ ಮುಖಾಂತರ ಮಾನ್ಯ ಸರ್ಕಾರ. ಖಂಡಿತ ಅಧ್ಯಕ್ಷ, ಕರೆದು ಮಾತಾಡ್ಬಿಟ್ಟು ಮಾಡ್ತೀವಿ. ಇದು ಅಫಿಷಿಯಲ್ ಆಗಿ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ ಈ ಕೆರೆಗಳ ಬಗ್ಗೆ ಘೋಷಣೆ ಮಾಡೋದು. ಸೊ ಕರೆದ್ಬಿಟ್ಟು ಮಾತಾಡಿದ್ ಯಾವ ರೀತಿ ಸರಿ ಮಾಡಬೇಕು. ಶ್ರೀ ವೇದವಾಸ್ ಕಾಮತ್ ಕೆರೆಗಳನ್ನು ಘೋಷಣೆ ಮಾಡಿ